ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ. ಸರ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ನಾ ಆಫೀಸಿಗೆ ಬರಕಾಗಲ್ಲ ಸರ್. ನಿನ್ ಕತೆಗೆಲ್ಲ ನನ್ನ ಹತ್ರ ಕಟ್ಟಕ್ ಹೋಗ್ಬೇಡ. ಇಲ್ಲ ಸರ್, ನಿಜವಾಗ್ಲೂ ಪರ್ಸನಲ್ ಆಗಿ ತುಂಬಾನೇ ಹುಷಾರಿಲ್ಲ ಸರ್. ಪರ್ಸನಲ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ನಿನ್ ಪ್ರಾಬ್ಲಮ್ ಏನು ಅಂತ ಆಫೀಸ್ ಗ್ರೂಪ್ ಅಲ್ಲಿ ಆಗ್ಬೇಕಂತ ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಹಾಕೋ ಅರ್ಜೆಂಟ್ ಆಗಿ ಏನು ಅಂತ ನಿನ್ ಪ್ರಾಬ್ಲಮ್ ಆಫೀಸ್ ಗ್ರೂಪ್ ಅಲ್ಲಿ. ಓಕೆ ಸರ್, ಈಗಲೇ ಫೋಟೋ ಹಾಕ್ತಾ ಇದೀನಿ. ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್? ಏನಿಲ್ಲ ಸರ್, ಪೈಲ್ಸು ಬೇಕಾದ್ರೆ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಾ ಇದೀನಿ ನೋಡಿ ಸರ್. ಬೇಡ ಗ್ರೂಪ್ ಅಲ್ಲಿ ಫೋಟೋ ಬೇಡ ಬಿಡು. ರೂಲ್ಸ್ ಅಲ್ಲೇ ರೂಲ್ಸ್ ಇಲ್ಲಿ ಹಾಕ್ತಾ ಇದೀನಿ ನೋಡಿ. ಬೇಡ ಗ್ರೂಪ್ ಅಲ್ಲಿ ಹೆಣ್ಮಕ್ಳು ಇದಾರ ಗುಂಡು. ಅವನ ಅಕ್ಕನ ಲಕ್ಷ ಇರ್ಲಿ ಕೋಟಿ ಇರ್ಲಿ, ಎಳಿ ಶಿಷ್ಯ ಎಳಿ ಅವನ ಅಕ್ಕನ ಎಲ್ಲ ಒಂದ್ ಸಿಗ್ದಲ್ಲಿ 4 ಬಿಸ್ಕೆಟ್ ಹಾಕಲ್ಲ ಅಂತಾನೆ ನಮ್ ಮೋರಿ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಎಳಿ ಜನ ನೋಡ್ತಾ ಇರ್ತಾರೆ. ಅವ್ರು ಬಂದ್ ನಮ್ ಬಿಸ್ಕೆಟ್ ಹಾಕಲ್ಲ, ಅರ್ಧ ಹಾಕೋ ಕಿತ್ತಾಕೋ. ಇದರಿಂದ ನಮ್ ಫುಲ್ ಹವಾ ಆಗ್ಬಿಡುತ್ತಾನೆ. ಅಕ್ಕನ ಜೀವನದಲ್ಲಿ ದೊಡ್ಡ ಹೆಸರು ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಮಾಡ್ಬೇಕು. ನೀನೊಂದ್ ಕೆಲಸ ಮಾಡು, ನೀನ್ ಹಿಂದೆ ಎಳಿತಾ ಇರೋ. ನನ್ನ ಅಕ್ಕ ಮೇಲೆ ಹೋಗ್ಬಿಟ್ಟು ಕಿತ್ತಾಕ್ತಿದ್ ನಾನು. ನಾನು ಬರಲ್ಲ ಮೇಲೆ ಬರ್ರಿ, ಎಲ್ಲ ಇಲ್ಲೇ ಹುಚ್ಚೋಗ್ಬಿಟ್ಟು ಹೋಗ್ಬಿಡೋಣ. ಈ ನಾಯಿ ನಿಮ್ದಾಣ ನಮ್ದು ಏನಾಯ್ತು? ಕರ್ಕೊಂಡೋಗಿ ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡು ನನ್ನ ಹತ್ರ ಮಾತಾಡೋಣ. 3 ಹತ್ರ ಏನೋ ಮಾತಾಡ ಏನೋ ನಿಂದು ಏರಿಯಾಗ ಅಣ್ಣ ನಾನು ನನ್ ಮಾತ್ ಕೇಳಿಲ್ಲ ಇಲ್ಲ ಅಂದ್ರೆ ಏನು? ಏನಿಲ್ಲ ಬಾರೋ ಇಲ್ಲಿ ಹಾಲ್ ಕುಡಿಸ್ತೀನಿ. ನಂಗೆ ವಾಕಿಂಗ್ ಟೈಮ್ ಆಯ್ತು, ಆಮೇಲೆ ಬರ್ತೀನಿ ಇನ್ನೊಂದ್ಸತಿ. ಇಲ್ಲೇ ನೋಡ್ಬಿಟ್ಟು ಊಟ ಎತ್ಕೊಂಬತ್ತೀನಿ ಇಬ್ರಿಗೂ. ಸರಿ ಮಾಮ್, ಇಲ್ಲೇ ನಿಂತ್ಕೊಂಡು ನೋಡ್ಕೊಂತ ಇರೋ. ಯಾರಾದ್ರೂ ಬಂದ್ರೆ ಹೇಳು ಮಾಮ್, ನಾನಿದ್ದೀನಿ, ನೀನ್ ಹೋಗಿ ಎತ್ಕೊಂಬ. ಒಳಗಡೆ ಯಾರು ಯಾರೋದು? ನಾನ್ ಸುಮ್ನೆ ಯಾರು ಇಲ್ಲ ಮಾಮ್. ಪಕ್ಕದ ನಾಯಿ ಸತಿ ಅವನ 4 ಬಿಸ್ಕೆಟ್ ಕೊಡ್ಬೇಕು ಅವ್ನು ನಂಗೆ. ಬೇಡ ನಿನ್ ಬಿಸ್ಕೆಟ್ ಮುಖ್ಯ, ಬಿರಿಯಾನಿ ಮುಖ್ಯನ. ಒಳಗಡೆ ಹೋಗು. ಹಂಗಂತ್ಯಾ? ಬೇಗ ಹೋಗ್ಬಿಡ್ತಿದ್ದೆ ಸಿಂಕ್ ಒಳಗಡೆ. ಹೋಗು ಬೇಗ. ಹೋಯ್ತೀನಿ ತಾಳು. ಒಳಗಡೆ ಯಾರು ಇಲ್ಲ. ತಳ್ಳು ರೊಕ್ಕ ತಿಂತೀನಿ ದಪ್ಪ ಆಗ್ಬಿಡ್ತೀನಿ. ಹೋಗು ನಮ್ ಕಾಳಿಗೇನು ಸಿಗ್ತಾ ಇಲ್ವಲ್ಲ? ಹೋಗು ಮಾಮ್, ಟ್ರೈ ಮಾಡು. ಹೋಯ್ತಾ ಏನ್ ಕಾಳಿಗೇನು ಸಿಗ್ತಾ ಇಲ್ಲ. ಇನ್ನೊಂದ್ ಚೂರು ಹೋದೆ ಎತ್ಕೊಂಬ ಬೇಗ. ನಮ್ಗೂ ಇಲ್ಲೋಡಿ ಗೈಸ್, ಅಡಿಗೆ ಮಾಡಿ ಇಟ್ಟಾಗ ಹೆಂಗ್ ಕಾಲೇಜ್ ಇತ್ತಲ್ಲ ಅಂತ ನೋಡೋದು. ಇಲ್ಲೋಡಿ ಎಲ್ಲಿ ಮಾಮ್ ನಂಗೆ ಊಟ ಗೈತೆ ಕಟ್ರ ಪೋಸ್ಟರ್ ಅನ್ಸ್ತೀನಿ ನಿಮ್ದು ಏರಿಯಾ ಫುಲ್. ಏನಾಯ್ತಣ್ಣ? ಅಪ್ಪ ನಾನು ಕಾಲೇಜ್ ಹೋಗ್ತಾ ಇದೀನಿ, ಕಾಸು ಕೊಡು. ಏನಕ್ಕೋ ಕಾಸು? ಎಕ್ಸಾಮ್ ಫೀಸ್ ಕಟ್ಬೇಕಪ್ಪ. ಎಕ್ಸಾಮ್ ಮನೇನೆ ಆಗೋಯ್ತಲ್ಲ, ಇನ್ನೇನಕ್ಕೋ ಕಾಸು? ಒಂದ್ ಸಬ್ಜೆಕ್ಟ್ ಬೇಕಾಗೈತಪ್ಪ. ಎಕ್ಸಾಮ್ ಇದೇ ಊರಲ್ಲ ಐತಲ್ಲ, ಇನ್ನೇನ್ ನಿನ್ ಸಮಸ್ಯೆ? ಈ ಸರಿ ಎಕ್ಸಾಮ್ ಸೆಂಟರ್ ಬೇರೆಯವ್ರಿಗೆ ಹಾಕೋರಪ್ಪ. ಸರಿ ಆಯ್ತು ತಗೋ. A few moments later. ಏನೋ ಎಕ್ಸಾಮ್ ಬರೆಯಕ್ ನನ್ ಸೆಂಟರ್ಗೆ ಬಂದಿದ್ಯಾ? ನೀವೇ ಕಾರಣ ಬರ್ತೀರಿ. 50 ರೂಪಾಯಿ ತಗೊಂಡು ಆಟಕ್ ಬರ್ರಿ. ಲೇ, ಆ ಕಾರಿನ ರೇಟ್ ಎಷ್ಟಲ್ಲ? 10 ಲಕ್ಷ ಆಗ್ಬೋದು. 50 ರೂಪಾಯಿ ಆಟಕ್ಕೋ. ಯಾರಾದ್ರೂ ನಿಮ್ಗೆ ಗರ್ಲ್ ಫ್ರೆಂಡ್ ಇದೆಯಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಇಲ್ಲ ಅಂತ ಹೇಳ್ತಾನು. ಇಂದ ಇದೆ ಅಂತ ಹೇಳು. ಯವ್ವ, ನಮ್ಮ ಅಪ್ಪಗೆ ನಾವ್ ಒಬ್ಬ ಮಗ ಅದ. ನೀ ನನ್ ಮ್ಯಾಲ ಬಿದ್ದೆ ಅಂದ್ರೆ ಸತ್ತ ಹೋಗ್ತೇನೆ. ಸೋನಿ, ಏನ್ ಚೆನ್ನಾಗ್ ಮಾಡಿದ್ಯಾ ಬಿಸ್ಬೇಳೆ ಬಾತು, ಸಖತ್ತಾಗಿದೆ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನಿಸಿದೆ. ಮೋಸ್ಟ್ಲಿ ನಿನ್ ಕೈಲಿ ಮ್ಯಾಜಿಕ್ ಇರ್ಬೇಕು. ಕೊಡು, ನಮಸ್ಕಾರ ಮಾಡ್ಬಿಡ್ತೀನಿ. ಹೌದಾ ಅಣ್ಣ? ಅಷ್ಟೊಂದು ಚೆನ್ನಾಗ್ ಮಾಡಿದೀನ? ನೀನು ಸ್ವಲ್ಪ ಟೇಸ್ಟ್ ಮಾಡಿ ನೋಡು. ಅಣ್ಣ, ನಿಂಗೊಂದ್ ಸ್ವಲ್ಪ ಉಜ್ಜು ಜಾಸ್ತಿ ಅನಿಸ್ತಾ ಇಲ್ವೇನೋ? ಸ್ವಲ್ಪ ಓ ನೀವು ಮುಂದೆ ಮದ್ವೆ ಆಗ್ತಿರಲ್ಲ, ಅವ್ರ ಮಿನಿಮಮ್ ಸ್ಯಾಲರಿ ಎಷ್ಟಿರ್ಬೇಕು? ನಾನ್ ಮಾಡೆಲ್ ಅಲ್ವಾ, ಅದಕ್ಕೆ 100 ಕೋಟಿ ಅದು ಇರ್ಬೇಕು. 100 ಕೋಟಿ ಎಷ್ಟು ಸೊನ್ನೆ ಅನ್ನೋದ ಗೊತ್ತಿಲ್ಲ. ನೀನ 7 ಗಂಟೆ ಆದ್ರ ಕತ್ತಲ್ಲ ಕಾಣಂಗಿಲ್ಲ. ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನಿಲ್ಲ ಮಚ್ಚ, ನನ್ನ ತಮ್ಮ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟ ಮಚ್ಚ. ಅವ್ನು ಚೆನ್ನಾಗಿ ಓದ್ಬೇಕು ಅಂತ 1 ರೂಪಾಯಿನ ಮನೇಲಿ ಕೂಡಿಟ್ಟು ಓದಿಸ್ತವ್ರೆ. ಆದ್ರೆ ಈ ಫೇಲ್ ಆಗಿದ್ದಾನೆ ಮಚ್ಚ. ಎಕ್ಸಾಮ್ ಇದ್ದಾಗ ನಾವ್ ಹೇಗೆ ಓದ್ತಿದೀವಿ ಹೇಳು? ನಾನು ಓದ್ಬೇಕು ಅಂತ ಎದೆಯಲ್ಲಿ ಕಿಚ್ಚಿದ್ರೆ ಸಾಕು, ಆ ಬೆಂಕಿಯಿಂದಾನೇ ಎಕ್ಸಾಮ್ ಬರೀತಿದ್ದೆ. ಅಯ್ಯೋ ಅವ್ನ ಕತೆ ಬಿಡು, ನನ್ ಕತೆ ಕೇಳು. ಎಕ್ಸಾಮಿಗೆ ಕೂತಾಗ 1 ಅವರ್ ಕಣ್ಣು ಮುಚ್ಚಿದ್ರೆ ಸಾಕು ಮಚ್ಚ, ಈ ಎಲ್ಲ ಆನ್ಸರ್ ನನ್ ಕಣ್ ಮುಂದೆನೆ ಬರ್ತದು. ಅಯ್ಯ ನಿಮ್ಮಿಬ್ರಿ ಕತೆಗಿಂತ ನಂದೇ ವಾಸಿ. ಆನ್ಸರ್ ಸೀಟಲ್ಲಿ ನನ್ನ ಹೆಸರು ಬರೆದು ಬಂದ್ರೆ ಸಾಕು ಮಚ್ಚ, 100ಕ್ಕೆ 100 ಮಾರ್ಕ್ಸ್ ಕೊಡೋರು.
ನನ್ನೇ ರೇಗಿಸ್ತೆ ನೀನು. ನನ್ನ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ನನ್ನ ಬಾಯ್ ಫ್ರೆಂಡ್ ಬಂದು ಎಲ್ಲರೂ ಸುಸ್ಸು ಮಾಡ್ಕೊಂತಾರೆ. ಇವಾಗ ನೋಡು ಕರಿತೀನಿ, ನನ್ನ ಬಾಯ್ ಫ್ರೆಂಡ್ ಸಿಂಹ. ಈಗ ಬಾರಲ್ಲಿ ಬೇಗ. ಅವ್ನು ನನ್ನ ರೇಗಿಸ್ತಾ ಇದ್ದ ನೋಡು, ನನ್ನನ್ನೇ ರೇಗಿಸ್ತಾ ಇದ್ದಾನೆ ನೋಡು. ಬೈ ಅವನಿಗೆ. ರೇಗಿಸ್ತಾ ನೀನು? ಬೈ ಬ್ಯಾಡ್ ಬಾಯ್. ಹಂಗೆ ಯಾರು ಬೈತಾರೆ? ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿ ಬೈ. ಇಲ್ಲಿ ಅವ್ನು ಎದ್ರಕೋಬೇಕಂಗ್ ಮಾಡು, ಎದ್ರಕೋ. ನಿಮ್ಮ ಮಮ್ಮಿಗೆ ಹೇಳ್ತೀನಿ ಮನೆಗೆ. ನಾನೇ ಬೈದ್ಬಿಡ್ತೀನಿ ಇವಾಗ ಅವನಿಗೆ. ಏನು ನಿನಗೆ ಮನ ಮರಿದಿಲ್ವಾ? ಅಕ್ಕ ತಂಗಿ ಇಲ್ಲ ಮನೆಯಲ್ಲಿ, ಯಾರಂಗ್ ಬೈತಾರೆ? ತಟ್ಟಿ ಮಾಡ್ಬಿಟ್ಟು ಹೋಗೋಣ. ನಾನೇ ಬೈದ್ಬಿಡ್ತೀನಿ ನಿನ್ಗೆ. ಅಷ್ಟೇ.